ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ವ್ಲಾಗ್ ಇದು ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ. ಇವತ್ತು ಅಮ್ಮ, ಅಣ್ಣ, ನಾನು, ನನ್ನ ಕಸಿನ್ ಸುಷ್ಮಾ ಮತ್ತು ನನ್ನ ಫ್ರೆಂಡ್ ಗಿರ್ಜಾ ಅಂತ ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಹೋಗ್ಬೇಕಾದ್ರೆ ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡಿದ್ದೀವಿ. ಹೋಗ್ತಾ ನೈಟ್ ಎಷ್ಟು ಗಂಟೆಗಣ? 9:15ಗೆ ಬಸ್ ಇದೆ. ಬೆಳಗ್ಗೆ ರೀಚ್ ಆಗ್ತೀವಿ. ಬೆಳಗ್ಗೆ ರೆಡಿಯಾಗಿ ಅಲ್ಲಿಂದ ರಾಯರ ದರ್ಶನ ಪಡಿತೀವಿ. ಅದಾದಮೇಲೆ ನಾಳೆ ಈವ್ನಿಂಗ್ಗೆ ನಮಗೆ ಈವ್ನಿಂಗ್ ಬರ್ತಾ ನಮಗೆ ಟ್ರೈನ್ ಬುಕ್ ಆಗಿದೆ. ಸೊ ಮನೆ ಅಮ್ಮ ಹಾಯ್, ಹಾಯ್ ಸುಷ್ಮಾ ಹಾಯ್, ಹಾಯ್ ಅಣ್ಣ ಹಾಯ್. ಇಲ್ಲಿ ನನ್ನ ಫ್ರೆಂಡು ರೆಡಿ ಆಗ್ತಾ ಇದ್ದಾರೆ. ಹಾಯ್ ಗಿರ್ಜವ್ರೆ. ಇವಾಗ ಹೊರಡ್ತಾ ಇದ್ದೀವಿ. ನಾನು ಅಲ್ಲಿ ರೀಚ್ ಆದಮೇಲೆ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾವು ಮೆಜೆಸ್ಟಿಕ್ ಹೋಗೋಕ್ಕೆ ಮೆಟ್ರೋ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು 5 ಮಿನಿಟ್ಸಲ್ಲಿ ಮೆಟ್ರೋ ಬರುತ್ತೆ. ಸೊ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಗೈಸ್ ಬಸ್ ಹತ್ಕೊಂಡು ಕೂತಿದ್ದೀವಿ. ಇವರು ನಮ್ಮ ವ್ಲಾಗ್ಗೆ ಹೊಸ ಪರಿಚಯ. ಹಾಯ್ ಫ್ರೆಂಡ್ಸ್, ನನ್ನ ಫ್ರೆಂಡ್ ಗಿರ್ಜಾ ಅಂತ. ಹಲೋ. ಹೆಂಗಿದೆ ಗಿರ್ಜಾರೆ ನಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಹಂಗೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಜಾಸ್ತಿ ಬ್ಲಾಗ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಈಗ ಬಸ್ ಹತ್ತಿದ್ದೀವಿ. ಬಸ್ ಇವಾಗ ಹೊರಡುತ್ತೆ. ಗೈಸ್ 11 o'clock ಆಗಿದೆ. ಇಲ್ಲಿ ಊಟ ಏನಾದ್ರು ಮಾಡ್ಕೊಳ್ಳಿ ಅಂತ ಸ್ಟಾಪ್ ಕೊಟ್ಟಿದ್ದಾರೆ. ಸಖತ್ ಚಳಿ ಇದೆ. ಸೊ ಟೋಪಿ ಎಲ್ಲ ಹಾಕ್ಕೊಂಡಿದ್ದೀವಿ. ನೋಡಿ, ಪ್ಲೇಸ್ ಚೆನ್ನಾಗಿದೆ. ಹಾಂ, ಸಾಯಿ ಡೆಲಿಕಸಿ ರೆಸ್ಟೋರೆಂಟ್ ಅಂತ ಹೆಸರು. ಕಾಣಿಸ್ತಾ ಇಲ್ಲ. 11 ಗಂಟೆ ರಾತ್ರಿಲಿ ಚಳಿ ನಡೆಸ್ಕೊಂಬತ್ತಾ ಇದ್ದೀವಿ. ಇಡ್ಲಿ ತೊಗೊಳೋಣ? ಇಡ್ಲಿ ಬೇಕಾಗಿರ್ಜವ್ರೆ? ಎಸ್, ಇಡ್ಲಿ ಬೇಕು. ಹೊಟ್ಟೆ ಸಿಕ್ಕಿದೆ. ಹೊಟ್ಟೆ ಸಿಕ್ಕಿದೆಯಾ? ಬಸ್ ಹೊರಡುತ್ತೆ, ಬೇಗ ತಿನ್ನಬೇಕು. ತಿನ್ನೋಣ. ಸೊ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಬಸ್ ಹತ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಮಂತ್ರಾಲಯ. ಗೈಸ್, ಮಂತ್ರಾಲಯ ರೀಚ್ ಆದ್ವಿ. ಇವಾಗ ರೂಮಿಗೆ ಬಂದಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ರೂಮ್ ಚಿಕ್ಕದೆ, ಬಟ್ ಈ ರೂಮ್ಗೆ ಹೆವಿ ಕಾಸ್ಟ್ಲಿ. ಇದರಲ್ಲೇ ರೆಡಿ ಆಗ್ಬೋದು ಆರಾಮಾಗಿ, ಬಟ್ ಇಲ್ಲಿ ಕಾಸ್ಟ್ಲಿ. ರೋಡ್ಗೂ ನಿಂತಿರ್ತಾರೆ. ಸೊ ರೂಮ್ಸ್ ಎಲ್ಲ ಕಾಸ್ಟ್ಲಿ. ಟೂರಿಸ್ಟ್ ಪ್ಲೇಸ್ ಬೇರೆ ಅಲ್ಲ, ಅಂದರೆ ದೇವರು ತುಂಬ ಜನ ದರ್ಶನ ಮಾಡೋಕ್ಕೆ ಬರ್ತಾರಲ್ಲ, ಅದರಿಂದ ತುಂಬ ರೇಟ್ ಹೇಳ್ತಾರೆ. ನೋಡ್ಕೊಂಡು ಬರಬೇಕಷ್ಟೆ. ನಾನು ಇದ್ರದ್ದು ಹೋಗ್ತಾ ಇದ್ರದ್ದು ಬೆಲೆ ಎಲ್ಲೇ ಬರ್ಬೇಕಾದ್ರೆ ಎಷ್ಟಾಯಿತು, ಹೋಗ್ಬೇಕಾದ್ರೆ ಎಷ್ಟಾಯಿತು ಎಲ್ಲ ನಾನು ಹೋಗ್ತಾ ಹೇಳ್ತೀನಿ. ಗೈಸ್, ಮಂತ್ರಾಲಯಕ್ಕೆ ಬಂದು ರೂಮ್ ತೊಗೊಂಡು ಫುಲ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ. ನೋಡಿ ನಮ್ಮ ಫ್ರೆಂಡ್ ಹೆಂಗೆ ರೆಡಿ ಆಗಿದ್ದಾರೆ. ಹಲೋ ಗಿರ್ಜಾ ಅವರೇ, ಹಾಯ್. ಹಾಯ್. ಇಲ್ಲಿ ಸುಷ್ಮಾ ನೋಡಿ, ಇವ್ರು ಹಿಂಗೆ ರೆಡಿ ಆಗಿದ್ದಾರೆ. ನಾವು ಅಮ್ಮ ನೋಡಿ, ಹಾಯ್ ಮಾಡಮ್ಮ. ಹಾಯ್ ಅಣ್ಣ. ಹಾಯ್. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಆಬ್ವಿಯಸ್ಲಿ ಅಲೋ ಇಲ್ಲ ಕ್ಯಾಮ್ರಾ. ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾವು ದರ್ಶನಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ಅಣ್ಣ, ನಮ್ಮ ಅಣ್ಣನ ಕಡೆಯಿಂದ VIP ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ನೋಡಿ ಮಂತ್ರಾಲಯದ ಗೋಪುರ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ನಮ್ಮದು ದರ್ಶನ ಎಲ್ಲ ಆಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲ ಇಲ್ವಾ ಗೈಸ್, ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಸಖತ್ತಾಗಿ ದರ್ಶನ ಆಯಿತು. ಅಣ್ಣ, ದರ್ಶನ ಹೆಂಗಾಯ್ತು? VIP ದರ್ಶನ ಚೆನ್ನಾಗಾಯ್ತು. ನೋಡಿ, ನೀವು ಇಲ್ಲೇ ದರ್ಶನ ಮಾಡ್ಕೊಬಿಡಿ. ಎಲ್ಲರಿಗೂ ಒಳ್ಳೇದಾಗಲಿ. ದರ್ಶನ ಹೆಂಗಾಯ್ತು? ತುಂಬ ಚೆನ್ನಾಗಾಯ್ತು. VIP ಇದರಲ್ಲಿ ಹೋಗಿದ್ದೀವಿ. ಆದರೆ ಕ್ಯೂವಲ್ಲೇನು ನಿಲ್ಲಲ್ಲ, ಡೈರೆಕ್ಟಾಗಿ ಹೋದೋ. ಒಂಥರ ಖುಷಿ ಆಯಿತು. ಬೇಗ ದರ್ಶನ ಆಯಿತು.
ತುಂಬಾ ಚೆನ್ನಾಗಿತ್ತು, ನಂಗೆ ಖುಷಿ ಆಯ್ತು. ಸುಷ್ಮಾ ದರ್ಶನ ಹೆಂಗಾಯ್ತು? ಚೆನ್ನಾಗಾಯ್ತು ಅಕ್ಕ, ಜೋರಾಗಿ ಮಾತಾಡೋದು. ಚೆನ್ನಾಗಾಯ್ತು ದರ್ಶನ ಎಲ್ಲ. ನಮ್ಮ ಅಣ್ಣನ ಕಡೆಯಿಂದ VIP ದರ್ಶನಕ್ಕೆ ಹೋಗೋಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಮಗನ ಕಡೆಯಿಂದ VIP ಡ್ರೆಸ್ ದರ್ಶನ ಆಯ್ತು. ನವ್ಯ ನಮ್ಮ ಅತ್ತಿಗೆ ಮಿಸ್ಸಿಂಗು. ನೋಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ರಾಯರ ಆಶೀರ್ವಾದ ಇರಲಿ ಎಲ್ಲರ ಮೇಲೂ ಸದಾ. ಸ್ಯಾಟರ್ಡೆ ಬಂದಿದ್ದೀವಿ ನಾವು. ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ 7 o'clock. ರಶ್ ಇದೆ, ತುಂಬ ರಶ್ ಇದೆ. ರಶ್ ಇದೆ, ಬಟ್ ನಮಗೆ ದರ್ಶನ ಈಸಿಯಾಗಿ ಆಯಿತು. ಗೈಸ್, ದರ್ಶನ ಎಲ್ಲ ಸೂಪರಾಗಿ ಆಯಿತು. ಇವಾಗ ಇಲ್ಲಿ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕಿದ್ದವ್ರೆ? ಪಂಚಮುಖಿ ಆಂಜನೇಯಂಗೆ ಹೋಗ್ತಾ ಇದ್ದೀವಿ. ಹೆಂಗಾಯ್ತು ದರ್ಶನ? ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು. ಜೋರಾಗಿ ಮಾತಾಡಿ. ನಮಗೆ VIP ದರ್ಶನ ಸಿಕ್ಕಿರೋದ್ರಿಂದ ತುಂಬ ಚೆನ್ನಾಗಾಯ್ತು. ಹತ್ರದಿಂದ ನೋಡಿದ್ವಿ ರಾಯರ್ನ. ಆ್ಯಂಡ್ ತುಂಬ ಖುಷಿ ಇದೆ ಇಲ್ಲಿ ಬಂದಿರೋದು ಇವತ್ತು. ಆ್ಯಂಡ್ ತುಂಬ ಜನನೂ ಕೂಡ ಇದ್ದಾರೆ. ಆ ಮಧ್ಯದಲ್ಲಿ ನಮಗೆ ಬೇಗ ದರ್ಶನ ಆಗಿದ್ದು ಇದ್ದಿದ್ದು ತುಂಬ ಖುಷಿ ನನಗೆ. ದರ್ಶನ ನಮಗೆ VIP ಆಯಿತು. ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ದೇವ್ರಿಗೆ. ನಮಗೆ VIP ದರ್ಶನ ಆಗಿದೆ. ದೇವ್ರ ದಯೆ ಇಲ್ದಿರ ಏನೂ ಆಗಲ್ಲ. ಸೊ ರಾಯರ ಆಶೀರ್ವಾದ ಇದೆ ಅಂತ ನಂಬ್ತೀವಿ. ಈಗ ತಿಂಡಿ ತಿನ್ಕೊಂಡು ಬೇರೆ ಕಡೆ ಹೊರಡ್ತೀವಿ. ಎಲ್ಲಿ ಹೋಗ್ತೀವಿ ಏನು ಅಂತ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಮಂತ್ರಾಲಯ ಮುಗಿಸ್ಕೊಂಡು ನಾವಿವಾಗ ಅಭಯಾಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಅಭಯಾಂಜನೇಯ ಆದ್ಮೇಲೆ ನೆಕ್ಸ್ಟ್ ಯಾವುದು? ನಮ್ಮ ಫ್ರೆಂಡ್ ಜೊತೆ ಬಂದಿರೋದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ತುಂಬ ಮರೆಯೋಕ್ಕಾಗಲ್ಲ. ಇವಳು ನಮ್ಮ ಜೊತೆ ಆ್ಯಡ್ ಆಗ್ತವಳೆ. ಅಭಯಾಂಜನೇಯ ಆದ್ಮೇಲೆ ಯಾವುದು? ಅವ್ರು ಹೇಳ್ತಾರೆ, ಇನ್ನೂ ಏನು ಹೇಳಿದ್ರು. ಗೈಸ್, ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಮಂತ್ರಾಲಯದಿಂದ. ಇವಾಗ ಡೈರೆಕ್ಟು ಈ ದೇವಸ್ಥಾನನೂ ಚೆನ್ನಾಗಿದೆ ನೋಡೋಕ್ಕೆ, ಡಿಫ್ರೆಂಟಾಗಿದೆ. ಇದೇ ಅಭಯ ಆಂಜನೇಯ ದೇವಸ್ಥಾನ. ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇದ್ದರೆ ಮಾಡ್ತೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ದೇವರು. ನೋಡ್ಕೊಂಡು ಕಣ್ಣು ತುಂಬಿಸ್ಕೊಳ್ಳಿ. ಇದೇ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆಶೀರ್ವಾದ ದೇವ್ರದಿಂದ ಸದಾ ಇರಲಿ. ನಮ್ಮ ಮನೆಯವ್ರು ನೋಡಿ ಏನು ನೀಟಾಗಿ ಅಬ್ಸರ್ವ್. ಗೈಸ್, ಅಭಯ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿಗೆ ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಂಜನೇಯ ಅಲ್ವಾ? ಪಂಚಮುಖಿ ಆಂಜನೇಯಕ್ಕೆ ಹೋಗ್ತಾ ಇದ್ದೀವಿ. ಮೀನ್ವೈಲ್ ಇಲ್ಲಿ ಗರ್ಲ್ಸು ಈ ಥರ ಎಂಜಾಯ್ ಮಾಡ್ತಾ ಇದ್ದಾರೆ. ಹಿಂದೆಗಡೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಯ್, ಹೆಂಗಿತ್ತಮ್ಮ ದೇವಸ್ಥಾನ? ತುಂಬ ಚೆನ್ನಾಗಿತ್ತು. ಏನಂತೂ ಕ್ಯೂವಲ್ಲಿ ಹೋದ್ನಲ್ಲ, ಡೈರೆಕ್ಟಾಗಿ ಹೋದ ಎಲ್ಲ ದೇವಸ್ಥಾನಕ್ಕೂ ಖುಷಿ ಆಯಿತು. ಓಕೆ, ಸೊ ಇವಾಗ ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಗೈಸ್, ನಾವು ಮಂಚಾಲೆಗೆ ಬಂದಿದ್ದೀವಿ. ತುಂಬಾ ಸಕ್ಕತ್ತಾಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ. ಇಲ್ಲಿ ಕೋತಿ ಎಲ್ಲ ಇದೆ, ಸಕ್ಕತ್ತಾಗಿದೆ. ಅಮ್ಮ ಹೆಂಗಿದೆ? ಸಕ್ಕತ್ತಾಗಿದೆ. ನಾವು ಬಂದಾಗ ಇಲ್ಲಿವರೆಗೂ ನೀರಿತ್ತು. ಮೂಲ ರಾಮ ವಿಜಯತಿ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಒಂದ್ಸಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲೆಲ್ಲ ಬನ್ನಿ. ಇವಾಗ ಸದ್ಯಕ್ಕೆ ವಿಡಿಯೋ ನೋಡ್ಕೊಳ್ಳಿ. ಬಂದಾಗ ಬರೋಕ್ಕಂತೂ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಸೂಪರ್ ಗೈಸ್. ಇದು ರಾಘವೇಂದ್ರ ಸ್ವಾಮಿದು ಮೂಲ ಜಾಗ ಅಂತೆ, ಮೂಲ ಸ್ಥಾನ. ಸೊ ಇಲ್ಲೇ ಮೇಯ್ನ್ ಇರೋದು. ನೋಡಿ, ಆಶೀರ್ವಾದ ಪಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ. ಯಾರ್ಯಾರು ಬಂದಿಲ್ಲ ಒಂದು ಸರ್ತಿ ಬನ್ನಿ. ಇಲ್ಲೇ ಅಂತೆ ರಾಯರು ಜಪ ತಪ ಹೋಮ ಮತ್ತು ಹವನಗಳನ್ನು ಮಾಡ್ತಿದ್ದಿದ್ದು. ಸೊ ಇದು ಮೂಲ ಇದು ಅಂತ
ಅಣ್ಣ ಇದೇನು ಹೇಳು. ಇದು ರಾಯರು 13 ವರ್ಷ ತಪಸ್ ಮಾಡ್ತಾ ಇದ್ವಿ ಜಾಗ. 13 ವರ್ಷ ಅವ್ರ ಶಿಷ್ಯರು ಅಪ್ಪಣ್ಣಾಚಾರ್ಯ ಕಥೆ ಹೇಳಿದ್ರು. ಹಾಂ, ರಾಯರು ತಪಸ್ ಮಾಡ್ತಿದ್ದ ಜಾಗ. ಇಲ್ಲೆಲ್ರಿಗೂ ಒಳ್ಳೇದು ಕೂಡ ಬಂದು ರಾಯರು ಮತ್ತು ಅಪ್ಪಣ್ಣಾಚಾರ್ಯ ಭೇಟಿ ಆಗ್ತಾರೆ. 4 ಗಂಟೆಗೆ ಬೆಳಗ್ಗೆ ಸ್ನಾನ ಮಾಡ್ತಾರೆ. ಹಾಂ, ಈಗಲೂ ರಾಯರು ಅಪ್ಪಣ್ಣಾಚಾರ್ಯರು ಬಂದು ಬೆಳಗಿನ ಜಾವ 4 ಗಂಟೆಗೆ ಭೇಟಿಯಾಗಿ ಇಲ್ಲೇ ಸ್ನಾನಾವಧಿಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಪ್ರತೀತಿ ಇದೆ. ಅದನ್ನೇ ಇವಾಗ ಹೇಳಿದ್ದವರು. ಗೈಸ್, ಇದು ಶ್ರೀ ಬಿಚ್ಚಾಲಮ್ಮ ಟೆಂಪಲ್, ಬಿಚ್ಚಾಲಮ್ಮನ ದೇವಸ್ಥಾನ. ಮೇಲೆ ಬಂದರೆ ಅದೇ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಅಲ್ಲೋ ಇದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಆಚೆ ಬಂದು ಮಾಡ್ತೀನಿ. ಗೈಸ್, ಇದೇ ಬಿಚ್ಚಾಲಮ್ಮ ದೇವಸ್ಥಾನ. ಗೈಸ್, ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ದೇವಸ್ಥಾನದ ಕಟ್ಟಡವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆಯಂತೆ. ನೋಡಿ, ಏನೋ ಗೊತ್ತಿಲ್ಲ, ಒಟ್ಟು ಹೇಳಿದ್ದು ನಾನು. ತುಂಬ ಚೆನ್ನಾಗಿದೆ. ಗೈಸ್, ಮಂಚಾಲಯಕ್ಕೆ ಬಂದಿದ್ವಿ. ಮಂಚಾಲಯ ಮುಗಿಸ್ಕೊಂಡು ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಾನು ಆಟೋದಲ್ಲಿ ಹಿಂದೆಗಡೆ ಸೀಟಲ್ಲಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಇವಾಗ ಮೊಸಳೆ ಇದೆ. ಇವಾಗ ನೆಕ್ಸ್ಟ್ ಪಂಚಮುಖಿ ಆಂಜನೇಯ ಆದಮೇಲೆ ನೆಕ್ಸ್ಟ್ ಮಂತ್ರಾಲಯದಲ್ಲಿ ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೊರಡೋದು. ನಾವೀಗ ಅಪ್ಪಣ್ಣಾಚಾರ್ಯರ ಮನೆ, ಇಲ್ಲೇ ಮಂಚಾಲೆ ಅಲ್ಲ, ಯಾವುದು ಬಿಚ್ಚಾಲೆ ಅಮ್ಮ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಅಲ್ಲಿ ಬಂದಿದ್ದೀವಿ. ಗೊತ್ತಿಲ್ಲ ಒಳಗಡೆ ಫೋಟೋ ವೀಡಿಯೋಸ್ ಅಲ್ಲೋ ಇದೆಯೋ ಇಲ್ವಾ ಅಂತ. ಇದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಅದೇ ಅಪ್ಪಣ್ಣಾಚಾರ್ಯರ ಮನೆ. ಇದು ರಾಘವೇಂದ್ರ ಸ್ವಾಮಿಗಳು ಮಲಗ್ತಿದ್ದ ಜಾಗ. ನೋಡಿ, ಇದು ಹಳೆ ಕಾಲದ ಮನೆ, ಜೀರ್ಣೋದ್ಧಾರ ಮಾಡಿದ್ದಾರೆ. ಪೂಜಿತ ಪಾಂಡುರಂಗ ವಿಠಲ. ಇದು ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದ ಪಾಂಡುರಂಗ ವಿಠಲ ಸ್ವಾಮಿ. ವಿಠಲ ವಿಠಲ ಶ್ರೀ ಪಾಂಡುರಂಗ ರಾಘವೇಂದ್ರ ಸ್ತೋತ್ರ. ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ. ಇದು ರಾಘವೇಂದ್ರ ಸ್ವಾಮಿಗಳದ್ದು ಸ್ತೋತ್ರ. ಇದು ದಯವಿಟ್ಟು ದೇವರನ್ನು ಮುಟ್ಟಬಾರದು. ಆಂಜನೇಯ ಇದೆ ನೋಡಿ, ಇಲ್ಲಿ ಆಂಜನೇಯ ಸ್ವಾಮಿ ಇದೆ. ಇದು ಸರ್ಪದ ಕಲ್ಲು. ಜೈ ಕಪೀಶತಿ. ಸೊ ಇದು ಹಳೆ ಮನೆನ ಜೀರ್ಣೋದ್ಧಾರ ಮಾಡಿರೋದು. ತುಂಬ ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿ ಪಾದ ಪಂಕಜ. ಇಲ್ಲಿ ಅವರು ಮಲ್ಕೋತಾ ಇದ್ದಿದ್ದ ಜಾಗ. ಸೊ ಓವರಾಲ್ ಇದು ಮನೆ. ಬಿಚ್ಚಾಲಮ್ಮ ಮುಗಿಸ್ಕೊಂಡು ಇವಾಗ ಫೈನಲಿ
ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಲಾಸ್ಟು. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗಿ ರೂಮ್ಗೆ ಹೋಗಿ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಟ್ರೈನ್ ಇದೆ. ಪಂಚಮುಖಿ ಆಂಜನೇಯ ದೇವಸ್ಥಾನ ಗೈಸ್, ಇದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲೂ ಡೈರೆಕ್ಟ್ ದರ್ಶನ ಬಿಡಿಸ್ದ ನಮ್ಮ ಅಣ್ಣ. ಥ್ಯಾಂಕ್ ಯು ಬ್ರೋ. ಕ್ಲೋಸ್ ಆಗಿದೆಯಾ? ಹಾಂ, ಇದೆಲ್ಲ ಕ್ಲೋಸ್ ಆಗಿಲ್ಲ, ಇನ್ನು ರೈಟ್ಗೆ ಹೋಗ್ಬಿಟ್ಟು ಹೋಗ್ಬೇಕು. ಇಲ್ಲಿ ದರ್ಶನ ಮಾಡಿಕೊಂಡು ಪಂಚಮುಖಿ ಆಂಜನೇಯ ಡೈರೆಕ್ಟಾಗಿ 5 ನಿಮಿಷಕ್ಕೆ ಸಕ್ಕದಾಗಿ ದರ್ಶನ ಆಯಿತು ನಮ್ಮ ಅಣ್ಣನ ಈ ಕಡೆಯಿಂದ. ಸೊ ಥ್ಯಾಂಕ್ ಯು ನಮ್ಮ ಅಣ್ಣಂಗೆ. ಈಗ ಇಲ್ಲೇ ಹಿಂದೆಗಡೆ ಲಕ್ಷ್ಮೀದೇವಿ ದೇವಸ್ಥಾನ ಇದೆಯಂತೆ, ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಈ ದೇವಸ್ಥಾನ ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಮಂತ್ರಾಲಯ. ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಂಜನೇಯ ದೇವಸ್ಥಾನದಲ್ಲಿ ಒಳಗಡೆ ಅಲೋ ಇರಲಿಲ್ಲ ವಿಡಿಯೋ, ಸೊ ಅದರಿಂದ ನಾನು ವಿಡಿಯೋ ಮಾಡಲಿಲ್ಲ. ಸೊ ಈಗ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಮಂತ್ರಾಲಯ. ಗೈಸ್, ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ. ಇದು ಹಾಸಿಗೆ ದಿಂಬಂತೆ, ಆಂಜನೇಯ ಸ್ವಾಮಿದ. ಆಂಜನೇಯ ಸ್ವಾಮಿ ಮಲಗ್ತಾ ಇದ್ದಿದ್ದು ಹಾಸಿಗೆ ದಿಂಬಂತೆ. ಅಲ್ಲೆಲ್ಲ ಕಲ್ಲಲ್ಲಿ ಕಟ್ಟಿದ್ದಾರೆ. ಹಿಂಗೆ ಕಟ್ಟಿದ್ರೆ ಮೋಸ್ಟ್ಲಿ ಮನೆ ಕಟ್ತಾರೆ ಅಂತ ಇರಬೇಕು. ಎಲ್ಲ ದೇವಸ್ಥಾನಗಳಲ್ಲೂ ಹಂಗೆ ಇರುತ್ತೆ. ಮತ್ತು ಇಲ್ಲಿ ಬರೀ ಬೆಟ್ಟಗಳಿದೆ, ಚೆನ್ನಾಗಿದೆ. ಗೈಸ್ ನೋಡಿ, ನಮ್ಮ ಫ್ರೆಂಡ್ಸ್ ಇಲ್ಲಿದ್ದಾರೆ. ಬನ್ನಿ, ಇದೆ ಲಕ್ಷ್ಮೀದೇವಿ ದೇವಸ್ಥಾನ. ಒಳಗಡೆ ಮೋಸ್ಟ್ಲಿ ಇಲ್ಲೂ ಅಲೋ ಇಲ್ಲ ಅನಿಸುತ್ತೆ. ಒಳಗಡೆ ಅಲೋ ಇಲ್ಲ ಅಂದರೆ ಮಾಡಲ್ಲ, ಆಚೆ ಬಂದ್ಬಿಟ್ಟು ಮಾಡ್ತೀನಿ. ಇಲ್ಲೂ ಜನ ಇದ್ದಾರೆ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಬರ್ತೀನಿ. ಲಕ್ಷ್ಮೀ ದರ್ಶನನೂ ಮುಗಿಸ್ಕೊಂಡ್ವಿ. ಸಕ್ಕದಾಗಿತ್ತು, ತುಂಬ ಲಕ್ಷಣವಾಗಿತ್ತು. ದೇವ್ರು ಹೆಂಗಿತ್ತು ಸುಷ್ಮಾ? ದೇವರು ಸಕ್ಕದಾಗಿತ್ತು. ಅಣ್ಣ, ಲಕ್ಷ್ಮೀದೇವಿ ಹೆಂಗಿತ್ತು? ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಲಕ್ಷ್ಮೀದೇವಿ ನೋಡೋಕ್ಕೆ ಒಂದು 2 ಕಣ್ಣು ಸಾಲದು. ಓವರ್ ಆಲ್ ನಮ್ಮದು ಈ ಟ್ರಿಪ್ ಎಲ್ಲ ದೇವ್ರ ದರ್ಶನಗಳು ಡೈರೆಕ್ಟ್ ದರ್ಶನ ಸಕ್ಕದಾಗಾಯ್ತು. ನಮ್ಮ ಅಣ್ಣನ ಕೃಪೆಯಿಂದ ಡೈರೆಕ್ಟ್ ದರ್ಶನ ಆಯಿತು. ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಓವರ್ ಆಲ್ ನಾವು ತುಂಬ ಖುಷಿಯಾಗಿದ್ದೀವಿ. ಇವಾಗ ಎಲ್ಲ ಮುಗೀತು. ನೆಕ್ಸ್ಟ್ ರೂಮ್ಗೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಗೈಸ್, ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದೀವಿ. ಇವಾಗ ರೈಲ್ವೆ ಸ್ಟೇಷನಲ್ಲಿ ಬ್ಯಾಂಗ್ಳೂರ್ಗೆ ಟ್ರೈನ್ ಬುಕ್ ಮಾಡಿದ್ದೀವಿ. ಅಲ್ಲಿ ಹತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಬ್ಯಾಂಗ್ಳೂರಲ್ಲೇ ಇರಬೇಕು. ನಾನು ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಅಂತ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾವು ಟ್ರೈನಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಫುಲ್ ಚಳಿ ಇದೆ, ಅದರಿಂದ ನಾನು ಟೋಪಿ ಸ್ವೆಟರೆಲ್ಲ ಹಾಕಿದ್ದೀನಿ. ಇವಾಗ ಟೈಮು 8:30 ಆಗಿದೆ. ಹೋಗೋಷ್ಟರಲ್ಲಿ ಮಾರ್ನಿಂಗ್ 3:30 ಆಗುತ್ತೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಕೂಡ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸದ್ಯಕ್ಕೆ. ಸೊ ನನ್ನ ಕಸಿನ್ ಇಲ್ಲೇ ಇದ್ದಾಳೆ, ಅಲ್ಲಿ ನಮ್ಮ ಅಣ್ಣ ಇದ್ದಾನೆ ನೋಡಿ. ನನ್ನ ಫ್ರೆಂಡು ಅಲ್ಲಿ ಕೆಳಗಡೆ ಅಮ್ಮ ಇದ್ದಾರೆ. ಸೊ ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವಾಗ ಎಕ್ಸಾಕ್ಟ್ 3 o'clock ಆಗಿದೆ. ಇವಾಗ ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಸುಷ್ಮಂಗೆ ಬಸ್ ಹತ್ತಿಸಿ ಅವ್ರ ಊರಿಗೆ ಇಲ್ಲಿಂದ ನಾವು ಕ್ಯಾಬ್ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ನಾನು ಅಮ್ಮ ಮನೆಯಿಂದ ನಾನು ನಮ್ಮ ಅಣ್ಣ ನಮ್ಮ ಮನೆ ಹತ್ರ ಹೋಗ್ತೀವಿ. ನಮ್ಮ ಅಣ್ಣ ಹಂಗೆ ಪಾಪು ನೋಡೋಕ್ಕೆ ಬರ್ತಾನಂತೆ. ಸೊ ಗಿರ್ಜಾ ಅವರು ಹಂಗೆ ನಮ್ಮ ಮನೆಯಿಂದ ಕ್ಯಾಬ್ ಮಾಡಿಕೊಂಡು ನೋಡಿ ಅವ್ರ ಮನೆಗೆ ಹೋಗ್ತೀವಿ. ಗಿರ್ಜಾ ಅವರೇ ನೋಡಿ, ಗಿರ್ಜಾ ಅವರೇ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೇಫಾಗಿ ಆರಾಮಾಗಿ ಬಂದ್ವಿ ಟ್ರೈನಲ್ಲಿ. ಬಸ್ಗಿನ ಟ್ರೈನೇ ಕಂಫರ್ಟಬಲ್ ಅನಿಸ್ತು. ಬಸ್ಸಲ್ಲಿ ಎಷ್ಟಾಯಿತು ಪ್ರೈಸು? ಬಸ್ಸಲ್ಲಿ 1040 rupees ಒಬ್ರಿಗೆ ಪರ್ ಪರ್ಸನ್ನು. ಐರಾವತ ಕ್ಲಬ್ ಕ್ಲಾಸಲ್ಲಿ ನಮಗೆ 2 ಟೈಮ್ ಬುಕ್ ಮಾಡಿದ್ವಿ. 2 ಟೈಮ್ ನಾವು ಟ್ರೈನ್ ಬುಕ್ ಮಾಡಿದ್ವಿ. ಹೋಗ್ಬೇಕಾದ್ರೆ ವೆಯ್ಟಿಂಗ್ ಇತ್ತು. ನಮ್ಮಮ್ಮಂಗೆ ಆಗಲ್ಲ ಅಂತ
ನಾವು ರಿಸ್ಕ್ ತೊಗೊಳೋದು ಬೇಡ ಅಂತ ಬಸ್ಸಲ್ಲಿ ಸ್ಲೀಪಿಂಗ್ ಕೋಚ್ ಅಂದ್ಕೊಂಡು ಹೋದ್ವಿ. ಬಟ್ ಬಸ್ಸಲ್ಲಿ ಅಷ್ಟು ಕಂಫರ್ಟ್ ಇರಲಿಲ್ಲ. ಬಟ್ ಟ್ರೈನಲ್ಲೇ ನಮ್ಗೆ ಆರಾಮಿತ್ತು. ಅಲ್ಲೆಲ್ಲರೂ ಅಲ್ಲೇ ಇದ್ರು, ನಾವು ಮಾತ್ರ ಇಲ್ಲಿ ಹೋದ್ವಿ. ನೋಡಿ ಗೈಸ್, ನಮ್ಮ ಮನೆಯವರು ಸುಮ್ಮನೆ ಸುತ್ತಿಸ್ತವ್ರೆ. ನಾನು 2 ಲಗೇಜ್ ಹಿಡ್ಕೊಂಡಿದ್ದೀನಿ, ಇವರೆಲ್ಲ ಒಂದು ಲಗೇಜ್ ಹಿಡ್ಕೊಂಡವ್ರೆ. ಈ ಫ್ಲೋರ್ ಬೇರೆ ನಮಗೆ ಜಾರ್ತೈತೆ, ಸುಮ್ಮನೆ ಅಲ್ಲಿಂದ ಇಲ್ಲಿದ್ದಾರೆ. ಅದಕ್ಕೆ ಯಾರೋ ಬರ್ಬೇಕಾದ್ರೆ ನೋಡ್ತಾನೆ ಇದ್ರು. ಅಲ್ಲ, ಯಾರೋ ಬರ್ಬೇಕಾದ್ರೆ ಅದಕ್ಕೆ ನಮ್ಮನ್ನೇ ನೋಡ್ತಿದ್ರು, ಇವ್ಯಾವ ಹಿಂಗೆ ಕೆಳಗೆ ಹೋಯ್ತಾವೆ ಅಂತ. ಸೊ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್.